ನಮಸ್ಕಾರ. ಇಂಗ್ಲೆಂಡ್ ಗೆದ್ದ ಬಳಿಕ ಹೊಡೆಯಿತು ಬಂಪರ್ ಲಾಟರಿ. ಟೂರ್ನಿಯಿಂದ ಹೊರಬಿದ್ದವು ಈ 4 ತಂಡಗಳು. ಹೀಗಿದೆ ನೋಡಿ T20 ವಿಶ್ವಕಪ್ನ ಹೊಸ ಪಾಯಿಂಟ್ಸ್ ಟೇಬಲ್. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, 2026ರ T20 ವಿಶ್ವಕಪ್ ರಣರೋಚಕವಾಗಿ ಸಾಗುತ್ತಿದೆ ಸ್ನೇಹಿತರೆ. ಒಬ್ಬರ ಗೆಲುವು ಒಬ್ಬರಿಗೆ ವರವಾಗ್ತಿದ್ರೆ ಇನ್ನೊಬ್ಬರಿಗೆ ಶಾಪವಾಗ್ತಾ ಇದೆ. ಈ ಮಧ್ಯೆ ನಿನ್ನೆ ನಡೆದ ಸೂಪರ್ 8ರ ಪಂದ್ಯದಲ್ಲಿ ಇಂಗ್ಲೆಂಡ್ ಹಾಗೂ ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಿದ್ದವು. ಸೆಮಿಸ್ ಪಾಯಿಂಟ್ ಆಫ್ ವ್ಯೂ ನಿಂದ ಕಿವೀಸ್ ತಂಡಕ್ಕೆ ಈ ಪಂದ್ಯ ತುಂಬಾ ಕ್ರೂಷಿಯಲ್ ಆಗಿತ್ತು ಸ್ನೇಹಿತರೆ. ಆದಾಗ್ಯೂ ಈ ಪಂದ್ಯದಲ್ಲಿ ಇಂಗ್ಲೆಂಡ್ 4 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಅಜೇಯ ತಂಡವಾಗಿ ಸೆಮಿಸ್ಗೆ ಕಾಲಿಟ್ಟಿದೆ. ಅತ್ತ ಈ ಪಂದ್ಯ ಸೋಲುವುದರೊಂದಿಗೆ ನ್ಯೂಜಿಲೆಂಡ್ ತಂಡದ ಸೆಮಿಸ್ ಹಾದಿ ಅತಂತ್ರಗೊಂಡರೆ ಪಾಕ್ ತಂಡಕ್ಕೆ ಬಂಪರ್ ಆಫರ್ ಹೊಡೆದಿದ್ದು ಸೆಮಿಸ್ ಹಾದಿ ಸುಲಭ ಮಾಡಿಕೊಟ್ಟಿದೆ ಇಂಗ್ಲೆಂಡ್. ಹೌದು, ನಿನ್ನೆ ಕೊಲಂಬೋದ ಪ್ರೇಮದಾಸ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ 20 ಓವರ್ಗಳಲ್ಲಿ ಕೇವಲ 7 ವಿಕೆಟ್ ಕಳೆದುಕೊಂಡು 159 ರನ್ ಕಲೆ ಹಾಕಿತು. ಈ ಗುರಿಯನ್ನ ಬೆನ್ನಟ್ಟಿದಂತಹ ಇಂಗ್ಲೆಂಡ್ ಈ ಟಾರ್ಗೆಟ್ ಅನ್ನ 19.3 ಓವರ್ಗಳಲ್ಲಿ ಕೇವಲ 6 ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ಸ್ನೇಹಿತರೆ. ಬೆಂಟನ್ ರವರು 33 ಹಾಗೂ ವಿಲ್ ಜಾಕ್ಸ್ ಅಜೇಯ 32 ರನ್ ಬಾರಿಸಿ ಗೆಲುವಿನ ರೂವಾರಿಗಳೆನಿಸಿಕೊಂಡರು. ಇದರೊಂದಿಗೆ ಈ ಪಂದ್ಯದಲ್ಲಿ ಇಂಗ್ಲೆಂಡ್ 4 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಇನ್ನೀಗ ಈ ಪಂದ್ಯದ ಬಳಿಕ ಬಿಡುಗಡೆ ಆಗಿರುವ ಹೊಸ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದ್ರೆ, ಮೊದಲನೇದಾಗಿ ಗ್ರೂಪ್ 1ರಲ್ಲಿ ಆಫ್ರಿಕಾ ಮೊದಲ ಸ್ಥಾನದಲ್ಲಿದ್ದು ಸೌತ್ ಆಫ್ರಿಕಾ ಆಡಿದ 2 ಮ್ಯಾಚ್ಗಳಿಂದ 2ರಲ್ಲಿ ಗೆಲುವು ಪಡೆದುಕೊಂಡು 4 ಅಂಕಗಳನ್ನು ಸಂಪಾದಿಸಿಕೊಂಡು ಮೊದಲ ಸ್ಥಾನದಲ್ಲಿದೆ. ಇನ್ನು 2ನೇ ಹಾಗೂ 3ನೇ ಸ್ಥಾನದಲ್ಲಿ ಕ್ರಮವಾಗಿ ವೆಸ್ಟ್ ಇಂಡೀಸ್ ಹಾಗೂ ಭಾರತ ತಂಡಗಳಿದ್ದು ಈ 2 ತಂಡಗಳು ತಲಾ ಆಡಿದ 2 ಪಂದ್ಯಗಳಿಂದ 1 ಗೆಲುವು 1 ಸೋಲು ಕಂಡು 2 ಅಂಕಗಳನ್ನು ಪಡೆದುಕೊಂಡು ನೆಟ್ ರನ್ ರೇಟ್ ಆಧಾರದ ಮೇಲೆ ವಿಂಡೀಸ್ ದ್ವಿತೀಯ ಹಾಗೂ ಭಾರತ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಕೊನೆಯ ಸ್ಥಾನದಲ್ಲಿ ಜಿಂಬಾಬ್ವೆ ತಂಡವಿದ್ದು ಆಡಿದ 2 ಮ್ಯಾಚ್ಗಳಿಂದ 2ರಲ್ಲಿ ಸೋತಿರುವ ಜಿಂಬಾಬ್ವೆ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಇನ್ನು ಗ್ರೂಪ್ 2ನ ವಿಚಾರಕ್ಕೆ ಬರುವುದಾದರೆ, ಗ್ರೂಪ್ 2ನಲ್ಲಿ ಇಂಗ್ಲೆಂಡ್ ಮೊದಲ ಸ್ಥಾನದಲ್ಲಿದ್ದು ಆಡಿದ 3 ಪಂದ್ಯಗಳಿಂದ 3 ಗೆದ್ದಿರುವ ಆಂಗ್ಲರು 6 ಅಂಕಗಳೊಂದಿಗೆ ಅಜೇಯ ತಂಡವಾಗಿ ಸೆಮಿಸ್ಗೆ ಕಾಲಿಟ್ಟಿದ್ದಾರೆ. ಇನ್ನು ಸೆಕೆಂಡ್ ಪ್ಲೇಸ್ ನಲ್ಲಿ ನ್ಯೂಜಿಲೆಂಡ್ ತಂಡವಿದ್ದು ಕಿವೀಸ್ ಆಡಿದ 3 ಪಂದ್ಯಗಳಿಂದ 1 ಗೆಲುವು 1 ಸೋಲು 1 ಡ್ರಾ ಕಂಡು 3 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಸೆಕೆಂಡ್ ಪ್ಲೇಸ್ ನಲ್ಲಿದ್ದಾರೆ. ಹಾಗೂ 3ನೇ ಸ್ಥಾನದಲ್ಲಿ ಪಾಕ್ ತಂಡವಿದ್ದು ಪಾಕ್ ಕೂಡ ಆಡಿದ 2 ಮ್ಯಾಚ್ಗಳಿಂದ 1 ಸೋಲು 1 ಡ್ರಾ ಕಂಡು 1 ಅಂಕಗಳನ್ನು ಸಂಪಾದಿಸಿಕೊಂಡು ಅಂಕಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದೆ. ಇನ್ನು 4ನೇ ಮತ್ತು ಕೊನೆಯ ಸ್ಥಾನದಲ್ಲಿ ಲಂಕಾ ತಂಡವಿದ್ದು ಶ್ರೀಲಂಕಾ ಆಡಿದ 2 ಮ್ಯಾಚ್ಗಳಿಂದ 2ರಲ್ಲಿ ಸೋಲು ಕಾಣುವ ಮೂಲಕ ಅಂಕಪಟ್ಟಿಯಲ್ಲಿ ಬಾಟಮ್ ಆಫ್ ಟೇಬಲ್ ಅಲ್ಲಿ ಕುಳಿತುಕೊಂಡಿದೆ. ಇದರೊಂದಿಗೆ ಅಧಿಕೃತವಾಗಿ ಶ್ರೀಲಂಕಾ ಹಾಗೂ ಜಿಂಬಾಬ್ವೆ ತಂಡಗಳು ಟೂರ್ನಿಂದ ಹೊರಬಿದ್ದಿವೆ. ಇನ್ನು ಇಂದು ಲಂಕಾ ವಿರುದ್ಧ ಪಾಕ್ ಗೆದ್ದರೆ ಸೆಮಿಸ್ಗೆ ಕಾಲಿಡುತ್ತೆ. ಅದು ನೆಟ್ ರನ್ ರೇಟ್ ಮಾರ್ಜಿನ್ ಮ್ಯಾಟರ್ ಆಗುತ್ತೆ ಸ್ನೇಹಿತರೆ. ನೋಡಿದಲ್ಲ, ಇಂಗ್ಲೆಂಡ್ ಕಿವೀಸ್ ವಿರುದ್ಧ ಗೆದ್ದ ಬಳಿಕ ಬಿಡುಗಡೆಯಾಗಿರುವ ಹೊಸ ಪಾಯಿಂಟ್ಸ್ ಟೇಬಲ್ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.